ಮನೀಶ್ ಆಟೋ ಓಡಿಸ್ತಿರ್ತಾರೆ. ಅವ್ರಿಗೆ 15 ವಯಸ್ಸಿರುವಾಗ್ಲೇ ಅವ್ರ ಅಪ್ಪ ತೀರ್ಕೋತಾರೆ. ಅದ್ರಿಂದ ಅವ್ರ ಅಪ್ಪನ ಆಟೋ ಓಡಿಸ್ಬೇಕಾಗಿರುವ ಪರಿಸ್ಥಿತಿ. ಯಾಕಂದ್ರೆ ಮನೆ ಎಲ್ಲ ಅವರೇ ನಡೆಸ್ಬೇಕಾಗಿತ್ತು. ಅದರಿಂದ ಮನೀಶ್ ಅವ್ರ ಅಕ್ಕಗೆ ಮದ್ವೆ ಮಾಡಿರ್ತಾರೆ. ಆ ಸಾಲನ ತೀರ್ಸೋದಕ್ಕೆ ಅವ್ರ ಮನೇನ ಮಾರಿ ಅವರು ಆ ಸಾಲನ ತೀರ್ಸಿರ್ತಾರೆ. ಆದ್ರೆ ಅವ್ರ ಅಕ್ಕ ಸಂತೋಷವಾಗಿದ್ದಾರೆ ಅಂತ ಅವ್ರಿಗೆ ತುಂಬಾನೇ ಸಂತೋಷ. ಅವರು ಬಾಡಿಗೆ ಮನೇಲಿ ಇದ್ರು ಪರವಾಗಿಲ್ಲ ಅಂತ ಅನ್ಕೋತಾರೆ. ಅಮ್ಮ, ಸುಲೇಖಾ ಅಕ್ಕಂದು ನನ್ನ ಫೋನಿಗೆ ಕಾಲ್ ಬಂದಿದೆ. ನೀನು ಮಾತಾಡು, ನಾನು ಆಟೋದಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಸುಲೇಖಾ ಅಕ್ಕ, ತಕೋ, ಅಮ್ಮನ ಹತ್ರ ಮಾತಾಡು. ಮಗಳೇ, ನೀನು ಸಂತೋಷವಾಗಿರ್ಬೇಕು. ಚೆನ್ನಾಗ್ ಟೈಮ್ಗೆ ತಿನ್ಬೇಕು. ಒಂದು ಮುದ್ದಾದ ಮಗುನ ನನ್ ಕೈ ಕೊಡು. ನಾನು ಬೇಗ ಅಜ್ಜಿ ಆಗ್ಬೇಕು ಅಂತ ಆಸೆ ಆಗ್ತಿದೆ. ಮತ್ತೆ ನಿನ್ನ ತಮ್ಮ ಮಾಮ ಆಗ್ಬೇಕಂತೆ. ಹಾ, ಹೌದೌದು. ಅವನಿಗೊಂದ್ ಮದ್ವೆ ಮಾಡ್ಬಿಟ್ರೆ ನಾನ್ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗ್ತಾ ಇರ್ತೀನಿ ಅಷ್ಟೇ ಅಮ್ಮ. ಹಾ, ಇಲ್ಲ ಇಲ್ಲ, ನಿನ್ ಮಕ್ಕಳನ್ನ ಅವನ್ ಮಕ್ಕಳನ್ನ ನೋಡ್ದೆ ನಾನು ಹೋಗ್ತೀನ ಹೇಳೋ ಎಲ್ಲ ಮುಗಿಸ್ಕೊಂಡು. ಅಮ್ಮ, ಮನೀಶ್ಗೆ ಒಂದೊಳ್ಳೆ ಹುಡುಗಿನ ನೋಡಿ ಬೇಗ ಮದ್ವೆ ಮಾಡ್ಬೇಕು. ಅಮ್ಮ, ನಂಗೆ ಲೇಟ್ ಆಗ್ತಿದೆ, ಮತ್ತೆ ಮಾತಾಡ್ತೀಯಾ? ಹಾ, ಸರಿ ಸರಿ ಅಮ್ಮ, ನಾನ್ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಅವನ್ಗೆ ಟೈಮ್ ಆಗ್ತಿದ್ಯಂತೆ. ಆಮೇಲೆ ಮನೀಶ್ ಆಟೋ ಎತ್ಕೊಂಡು ಹೋಗ್ಬಿಡ್ತಾರೆ. ಆಲ್ರೆಡಿ ಅವ್ರಿಗೆ ತುಂಬಾ ಲೇಟ್ ಆಗಿರೋದಕ್ಕೆ ಟ್ರಾಫಿಕ್ ಜಾಮ್ ಬೇರೆ ಆಗಿರುತ್ತೆ. ಆಮೇಲೆ ಒಂದ್ ಜಾಗದಲ್ಲಿ ಗಾಡಿ ನಿಲ್ಸಿ ಸವಾರಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಆಗ ಇನ್ನೊಬ್ರು ಜಗಳ ಮಾಡೋದ್ ಕಾಣಿಸುತ್ತೆ. ಅರೆ ಮೇಡಮ್, ಏನು ಹೇಳ್ತಿದ್ದೀರಾ? ನೀವು ಎಷ್ಟು ಹೇಳಿದಿರೋ ಅಷ್ಟು ನನಗೆ ಪೇ ಮಾಡಿ. ಅರೆ ಅಣ್ಣ, ನಾನ್ ಹೇಳ್ತಿದ್ದೀನಲ್ವಾ, ನನ್ ಪರ್ಸ್ ಕಳ್ದೋಯ್ತು. ಅದ್ರಲ್ಲಿ ನನ್ ದುಡ್ಡು, ಮೊಬೈಲ್ ಎಲ್ಲ ಇತ್ತು. ನಾನ್ ಹೇಳ್ತಿದ್ದೀನಲ್ಲ, ನಿನ್ ನಂಬರ್ ಕೊಡಿ, ನಾನ್ ಮನೆಗೆ ಹೋಗಿ ದುಡ್ಡು ಕಳ್ಸ್ಕೊಡ್ತೀನಿ. ಇಲ್ಲಿ ಬೇರೆ ಒಂದ್ ಫಂಕ್ಷನ್ ಇದೆ ಅಣ್ಣ, ಪ್ಲೀಸ್. ಟೈಮ್ ಆಗ್ಬಿಡುತ್ತೆ, ಬೇಗ ಹೋಗ್ಬೇಕು. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿರಂಜನ್, ಏನಾಯ್ತು? ಯಾಕೆ ಗಲಾಟೆ ಮಾಡ್ತಿದ್ಯಾ? ನೋಡ, ಬೆಳಗ್ಗಿನ ಮೊದಲನೇ ಸವಾರಿ ದುಡ್ಡು ಬೇರೆ ಕೊಡಲ್ಲ ಅಂತಿದ್ದಾಳೆ. ಇವ್ರ ಪರ್ಸೆಲ್ಲ ಮಿಸ್ ಆಗಿದ್ಯಂತೆ, ಮತ್ತೆ ನಂಗೆ ಕೊಡ್ತಾರಂತೆ ದುಡ್ಡು. ಇದೆಲ್ಲ ಹೀಗಾಗತ್ತಾ? ಏನಿಲ್ಲ ನಿರಂಜನ, ಸ್ವಲ್ಪ ಜನರನ್ನ ಅರ್ಥ ಮಾಡ್ಕೊಳ್ಳಲಿ. ನೋಡು, ನೀನು ಎಷ್ಟಾಯ್ತು ಹೇಳು, ನಾನು ಕೊಡ್ತೀನಿ ನಿಂಗೆ. ಈ ಮೇಡಮ್ ನನಗೆ ಮತ್ತೆ ಕೊಡ್ಲಿ. ಮನೀಶ್ ನಿರಂಜನ್ಗೆ ದುಡ್ಡು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅರ್ಚನಾ. ನನಗೆ ನಿಮ್ಮ ನಂಬರ್ ಕೊಡಿ. ನಾನು ಮನೆಗೆ ಹೋಗಿದ ತಕ್ಷಣ ನಾನು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಈಗಲೇ ಹೇಗಾದರೂ ತರಿಸಿ ದುಡ್ಡು ಕೊಡ್ತಿದ್ದೆ, ಬಟ್ ನಾನು ಫಂಕ್ಷನ್ಗೆ ಹೋಗಬೇಕು. ಏನು ಪರವಾಗಿಲ್ಲ ಮೇಡಮ್, ತಗೊಳ್ಳಿ ನನ್ನ ನಂಬರ್. ಮನೀಶ್ನ ನಂಬರ್ ಅರ್ಚನಾ ತಗೋತಾರೆ. ಮತ್ತೆ ಮಾರನೇ ದಿನನೇ ಅವ್ರಿಗೆ ಆ ದುಡ್ಡನ್ನ ಕಳಿಸಿ, ಹಲೋ, ನಾನು ನಿಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿನ್ನೆ ನೀವು ಮಾಡಿದ ಸಹಾಯಕ್ಕೆ ಧನ್ಯವಾದ. ನಾನು ಗೊತ್ತಿಲ್ಲದೆ ಇದ್ರೂ ಸಹಾಯ ಮಾಡಿದ್ದೀರಾ. ಹಂಗಂತ ಅರ್ಚನಾ ಮತ್ತೆ ಮನೀಶ್ ಮಾತಾಡ್ತಿರ್ತಾರೆ. ಅರ್ಚನಾಗೆ ಮನೀಶ್ ಹತ್ರ ಮಾತಾಡೋದು ತುಂಬಾನೇ ಇಷ್ಟ. ಅರ್ಚನಾ ಮನೀಶ್ನ 2-3 ಸಲ ಮಾರ್ಕೆಟ್ಗೆ ಹೋಗೋದಕ್ಕೆ ಕರೆದಿರ್ತಾರೆ. ಇಬ್ರು ಮಾತಾಡ್ತಾ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಮನೀಶ್ಗೆ ಗೊತ್ತು ಅರ್ಚನಾ ಚೆನ್ನಾಗಿ ದುಡ್ಡಿರೋ ಮನೆ ಮಗಳು ಅಂತ. ನೋಡರ್ಚನಾ, ನೀನು ಶ್ರೀಮಂತರ ಮನೆ ಹುಡುಗಿ, ಮತ್ತೆ ನಾನಂತೂ ಏನೂ ಇಲ್ಲ ಕಣೆ. ಇದು ಸರಿಯಲ್ಲ. ಈಗ ನಾನು ಆಟೋ ರಿಕ್ಷಾ ಓಡಿಸೋದು, ನೀನು ಮತ್ತೆ ನಾನು ಈಗ ಫ್ರೆಂಡ್ಸ್ ಆಗಿರೋದು ಸರಿಯಲ್ಲ. ಪ್ಲೀಸ್, ನೀನು ನನ್ನನ್ನು ಮೀಟ್ ಆಗಬೇಡ. ನಾವಿಬ್ರು ಮೀಟ್ ಮಾಡಬಾರ್ದಂತ ಹೇಳ್ತಿದ್ಯಾ, ಆದ್ರೆ ಇವತ್ತು ನನ್ನ ಪ್ರೀತಿನ ನಿನ್ನ ಹತ್ರ ಹೇಳೋದಕ್ಕೆ ಬಂದಿದ್ದೀನಿ. ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ನಾನ್ ನಿನ್ನ ತುಂಬಾ ಲವ್ ಮಾಡ್ತಿದ್ದೀನಿ. ನಿನ್ನ ಮದುವೆ ಮಾಡ್ಕೋಬೇಕು, ನಿನ್ ಜೊತೆ ನಾನು ಲೈಫ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪ್ಲೀಸ್. ಅದ್ರ ಬಗ್ಗೆ ಹೇಳ್ಕೊಂಡೆ ಅವರು ಅಳಕ್ ಪ್ರಾರಂಭಿಸ್ತಾರೆ. ಮನೀಶ್ ಅವ್ರನ್ನ ಹಗ್ ಮಾಡ್ಕೋತಾರೆ. ಅರ್ಚನಾ ಅವ್ರ ಅಪ್ಪ ಅಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡ್ತಾರೆ. ಜಗಳ ಮಾಡ್ಕೊಂಡು ಮದ್ವೆಗೋಸ್ಕರ ಅಪ್ಪ ಅಮ್ಮನ ಒಪ್ಪಿಸ್ತಾರೆ. ಇನ್ನೊಂದ್ ಕಡೆ ಮನೀಶ್ ಕೂಡ ಅವ್ರ ಅಮ್ಮ ಮತ್ತೆ ಅಕ್ಕ ಹತ್ರ ಮಾತಾಡ್ತಾರೆ. ಅವ್ರು ಕೂಡ ಒಪ್ಕೊಂಡು ಮದ್ವೆ ನಡೆಸ್ತಾರೆ. ಅರ್ಚನಾ ತುಂಬಾನೇ ಒಳ್ಳೆ ಹುಡುಗಿ. ಅತ್ತೆ ಮನೆಯವರು ಬಡವರಾಗಿದ್ರು ಅವಳು ಅವ್ರಿಗೆ ಹೊಂದ್ಕೊಂಡು ಚೆನ್ನಾಗಿ ಸಂತೋಷವಾಗಿ ಅವ್ರ ಜೊತೆ ಜೀವಿಸ್ತಿದ್ಲು. ಅರ್ಚನಾ, ನೀನು ನನ್ನ ಜೊತೆ ಮದುವೆಯಾಗಿ ಖುಷಿಯಾಗಿದ್ಯಲ್ವಾ? ಹಾ ಮನೇಶ್, ನಾನಿನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡೆ. ನಾನ್ ನಿನ್ ಜೊತೆ ಸಂತೋಷವಾಗಿದ್ದೀನಿ. ಅತ್ತೆ ಮತ್ತೆ ಸುಲೇಖಾತ್ಗೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇಷ್ಟು ಪ್ರೀತಿ ಬೇರೆ ಎಲ್ಲೂ ಸಿಗೋದಿಲ್ಲ, ಆಯ್ತಾ? ನನ್ ಮನೆ ಬಿಟ್ಟು ಬಂದಿದ್ದೀನಿ ಅಂತ ನನ್ಗೆ ಅನ್ಸೋದೇ ಇಲ್ಲ. ಚೆನ್ನಾಗಿರು ತಾಯಿ. ನಿನ್ನಂತ ಸೊಸೆ ನನ್ ಮನೆಗ್ ಬಂದಿರೋದು ನನ್ನ ಅದೃಷ್ಟ ತಾಯಿ. ಅರ್ಚನಾತಿಗೆ ನಾನ್ ನಿಮ್ಗೆ ಹೊಸ ಸಾರಿ ತಂದಿದ್ದೀನಿ. ಸಾಯಂಕಾಲ ಫಂಕ್ಷನ್ಗೆ ನೀವ್ ಇದೇ ಸೀರೆ ಹಾಕೋಬೇಕು, ಆಯ್ತಾ? ಸುಲೇಖಾಕ, ಖಂಡಿತ ಇದೇ ಸ್ಯಾರಿ ಕಟ್ಕೋತೀನಿ. ಆದ್ರೆ ಒಂದು ಕಂಡೀಷನ್ ಇದೆ. ಈ ಸೀರೆ ಕಟ್ಕೊಂಡ್ಮೇಲೆ ನೀವೇ ನನ್ನ ರೆಡಿ ಮಾಡ್ಬೇಕು. ಅರ್ಚನಾ ಮಾತ್ ಕೇಳಿದ ತಕ್ಷಣ ಸುಲೇಖಾಗೆ ಕಣ್ಣಲ್ಲಿ ಆನಂದ ಬಾಷ್ಪ. ಯಾಕಂದ್ರೆ ಅವಳನ್ನ ಇಷ್ಟು ಪ್ರೀತಿಸೋ ಅತ್ತಿಗೆ ಸಿಗ್ತಾರೆ ಅಂತ ಅವಳು ಯಾವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ಸ್ವಲ್ಪ ದಿನದಲ್ಲೇ ಅರ್ಚನಾ ಎಲ್ಲಾರತ್ರ ಒಳ್ಳೆ ಹೆಸರು ತಗೋತಾರೆ. ಇವಾಗ ಅರ್ಚನಾ ಇಲ್ದೆ ಯಾರ ಕೈಲೂ ಇರಕ್ಕಾಗಲ್ಲ.
ಸುಲೇಖಾಗೆ ಕೂಡ ಮಗು ಹುಟ್ಟುತ್ತೆ. ಇನ್ನೊಂದ್ ಕಡೆ ನಮ್ಮ ಅರ್ಚನಾನು ಪ್ರೆಗ್ನೆಂಟ್ ಆಗಿದ್ದಾರೆ. ಅರ್ಚನಾ ಪ್ರೆಗ್ನೆಂಟ್ ಆಗಿರುವ ವಿಷಯ ತಿಳಿದ ಅವ್ರ ಅಪ್ಪ ಅಮ್ಮ ನೋಡಕ್ ಹೋಗ್ಬೇಕು ಅಂತ ಅರ್ಚನಾನ ನೋಡಕ್ಕೆ ಅವ್ರ ಮನೆಗ್ ಹೋಗ್ತಾರೆ. ಅವ್ರ ಮನೆ ನೋಡಿದ ತಕ್ಷಣ ಅವರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಅರ್ಚನಾ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ನೀನ್ ಅವ್ರ ಹತ್ರ ಮಾತಾಡ್ತಿರು, ನಾನು ಅವ್ರಿಗೋಸ್ಕರ ತಿನ್ನಕ್ಕೇನಾದ್ರೂ ತರ್ತೀನಿ. ಏನ್ ಅರ್ಚನಾ ಇದು? ಈ ಪರಿಸ್ಥಿತಿಯಲ್ಲಿ ಕೂಡ ನೀನೇ ಮನೆ ಕೆಲ್ಸ ಮಾಡ್ಬೇಕಾ? ನಿಮ್ ಮನೇಲಿ ಯಾರು ಕೆಲ್ಸದವ್ರು ಇಲ್ವಾ? ಏನ್ ಮಾತಾಡ್ತಾ ಇದ್ಯಾ ನೀನು? ನಿನಗ್ ಗೊತ್ತಿಲ್ವಾ ನಿನ್ ಮಗಳು ಎಲ್ಲಿ ಮದ್ವೆ ಆಗಿದೆ ಅಂತ? ಇಲ್ಲಿ 2 ಸರಿ ಊಟಕ್ಕೇನೆ ಆಲೋಚನೆ ಮಾಡ್ಬೇಕು. ನೀನು ಕೆಲ್ಸದವಳಂತೆ. ಸುಮ್ನೆ ಎಲ್ಲ ಅಯ್ಯೋ ಅಮ್ಮ, ಹಾಗೇನೂ ಇಲ್ಲ ಆಯ್ತಾ. ಮನೀಶ್ ಮತ್ತೆ ನಮ್ಮ ಅತ್ತೆ ಯಾವಾಗ್ಲೂ ಹೇಳ್ತಿರ್ತಾರೆ ಕೆಲ್ಸದವ್ರನ್ನ ಇಟ್ಕೊಳ್ಳೋಣ ಅಂತ. ಆದ್ರೆ ನಾನೇ ಬೇಡ ಅನ್ಬಿಟ್ಟೆ. ಯಾಕಂದ್ರೆ ನಾನ್ ಬೇರೆ ಮನೇಲಿ ಸುಮ್ನೆ ಇರ್ತೀನಲ್ವಾ, ಬೋರ್ ಹೊಡಿಯತ್ತೆ. ಏನಾದ್ರೂ ಕೆಲ್ಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲ, ನಾನ್ ಕೆಲ್ಸನೂ ಮಾಡೋದಿಲ್ಲ ಅಷ್ಟು. ಟೀ ತಗೊಳ್ಳಿ. ಅರ್ಚನಾ, ನಿನ್ಗೆ ಸಮೋಸ ಇಷ್ಟ ಅಲ್ವಾ? ಅದಕ್ಕೆ ತಗೊಬಂದಿದ್ದೀನಿ. ನೀನು ತಿನ್ನು, ಅಪ್ಪ ಮಗು ಕೊಡು, ಮಾತಾಡ್ತಾ ತಿಂತೀರಿ. ಓಹ್ ನೋ ನೋ, ನಾನು ಈ ತರ ಆಯಿಲಿ ಫುಡ್ ತಿನ್ನಲ್ಲ. ಅರ್ಚನಾ, ನೀನ್ ಪ್ರೆಗ್ನೆಂಟ್ ಆಗಿದ್ಯಲ್ವಾ, ನೀನು ಇದೆಲ್ಲ ತಿನ್ಬಾರ್ದು. ಹೆಲ್ದಿ ಫುಡ್ ತಿನ್ಬೇಕು, ಅರ್ಥ ಆಯ್ತಾ? ಅಯ್ಯೋ ಅಕ್ಕ, ಏನಕ್ಕ ನಿಮ್ ಬುದ್ಧಿ ಇದೆಯಾ ಇಲ್ವಾ? ನೀವ್ ಯಾಕೆ ಅವನ್ಗೆ ಆಯಿಲಿ ಫುಡ್ ಕೊಡ್ತಿದ್ದೀರಾ? ಅವಳಿಗೆ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ. ಅಮ್ಮ, ನನ್ ಬಗ್ಗೆ ಚಿಂತೆ ಬೇಡ. ಎಲ್ಲ ಹೆಲ್ದಿ ಫುಡ್ ಅತ್ತೆ ನನ್ ಕೊಡ್ತಾರೆ. ಜ್ಯೂಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಟೈಮ್ಗೆ ಮಾತ್ರೆ ಎಲ್ಲನೂ ಕೊಡ್ತಾರೆ. ಅಷ್ಟರಲ್ಲೇ ಸುಲೇಖಾ ಅಲ್ಲಿಗೆ ಬರ್ತಾರೆ. ಅತ್ಗೆ, ನಾಳೆ ನಾವು ಚೆಕಪ್ಗೆ ಹೋಗ್ಬೇಕು. ಅಪಾಯಿಂಟ್ಮೆಂಟ್ ಎಲ್ಲ ಬುಕ್ ಮಾಡಿದೀನಿ, ರೆಡಿಯಾಗಿರಿ ಆಯ್ತಾ? ಚೆಕಪ್ ಮುಗಿದ್ಮೇಲೆ ಮಾಡ್ಬೇಕಾಗಿರೋ ಸ್ಕ್ಯಾನ್ ಎಲ್ಲ ಮಾಡ್ಬಿಡೋಣ ಅಕ್ಕ. ಸುಲೇಖಾ, ನಿನ್ಗೆ ಯಾವ ಹಾಸ್ಪಿಟ್ಲಲ್ಲಿ ಮಗು ಹುಟ್ಟಿತು? ಯಾವ ಡಾಕ್ಟರ್ ಬಗ್ಗೆ ನೀನು ಮಾತಾಡ್ತಿದ್ಯಮ್ಮ? ಅದೇ, ಅದು ದೊಡ್ಡ ಮಾರ್ಕೆಟ್ ಒಂದಿದೆ ಅಲ್ವಾ, ಅಲ್ಲಿ ಡಾಕ್ಟರ್ ನೇಹಾ ಅಂತಿದ್ದಾರೆ. ಓಹ್ ಗಾಡ್, ಸೋ ಚೀಪ್. ಓಹ್ ಅರ್ಚನಾ, ನೀನ್ ಹಾಸ್ಪಿಟಲ್ಗೆ ಹೋಗ್ತಿದ್ಯಾ ಚೆಕಪ್ಗೆ? ಹುಚ್ಚಿಡ್ದಿದ್ಯಾ ನಿಂಗೆ? ಏನ್ ಅರ್ಚನಾ ಇದು? ನೀನು ನಾರ್ಮಲ್ ಹಾಸ್ಪಿಟಲ್ಗೆ ಹೋಗ್ತೀಯಾ? ನೀ ಚಿಂತೆ ಮಾಡ್ಬೇಡ, ನಾನ್ ನಿನ್ನನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇವ್ರ ಹತ್ರ ಏನಾಯ್ತು, ದುಡ್ಡಿಲ್ಲ ಅಂದ್ರೆ